ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್. ಇನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬಂದ್ಮಾಡ ಬನ್ನಿ. ಇಲ್ಲಿ ಅಜಿತ್ ಹಾಗೇನೆ ಭೂಮಿನ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಸುಳ್ಳು ಹೇಳಿದ್ದಕ್ಕೂ ಕೂಡ ಸಾರ್ಥಕನೇ ಆಗ್ಬಿಡ್ತು. ಇಲ್ಲಿ ಅಜಿತ್ ಕೂಡ ಭೂಮಿ ಹತ್ರ ಮನ್ಸ್ ಬಿಚ್ಚು ಮಾತಾಡ್ಕೊಂತಾನೆ. ಹಾಗಾದ್ರೆ ಇಬ್ರು ಒಂದಾದ್ರ ಅಂತ ನೋಡ್ಕೊಂಡ್ ಬಂದ್ಮಾಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಶ್ರವಣ್ ಹಾಗೇನೆ ಎಲ್ಲರೂ ಕೂಡ ಸೇರ್ಬಿಟ್ಟು ಒಂದು ಪ್ಲಾನ್ ಮಾಡಿರ್ತಾರೆ. ಏನೇ ಮಾಡ್ಬಿಟ್ಟು ಇಲ್ಲಿ ಭೂಮಿನ ಅಜಿತ್ನ ಒಂದ್ ಮಾಡ್ಬೇಕು, ನಾವು ಬೇರೆ ಆಗ್ರಿ ಅಂದ್ರೆ ಕೂಡ ಅವರೇ ಬೇರೆ ಆಗ್ಬಾರ್ದು, ಆ ರೀತಿ ಅವರಿಬ್ರು ಒಂದಾಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ರು ಕೂಡ ಸೇರ್ಬಿಟ್ಟು ಪ್ಲಾನ್ ಮಾಡಿರ್ತಾರೆ. ಅದೇ ರೀತಿನೇ ಇಲ್ಲಿ ಭೂಮಿನ ಒಪ್ಸಕ್ಕೆ ದೇವಯಾನಿ ಹಾಗೇನೆ ಇಲ್ಲಿ ರಾಮು ನಚ್ಚಿ ಮೂವರು ಕೂಡ ಬಂದಿರ್ತಾರೆ ಇಲ್ಲಿ ಭೂಮಿನ ಒಪ್ಸಕ್ಕೆ. ಅಲ್ಲಿ ಇನ್ನೊಂದ್ ಕಡೆ ಅಜಿತ್ನ ಒಪ್ಸಕ್ಕೆ ಶ್ರವಣ್ ಹಾಗೇನೆ ಸತ್ಯಣ್ಣ ಇಬ್ರು ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಆಗ ಅಜಿತ್ ಇದು ಮಾತ್ರ ಸಾಧ್ಯ ಇಲ್ಲ, ಭೂಮಿ ಜೊತೆ ನಾನ್ ಮಾತ್ರ ಈಗ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ ಆಗ ಇಲ್ಲಿ ಸತ್ಯಣ್ಣ ಹೇಳ್ತಾನೆ, ಅಲ್ಲ ಅಜಿತ್, ನೀನು ಅಮ್ಮನ್ ಮುಖನಾದ್ರೂ ನೋಡ್ಲೇಬೇಕು. ಯಾಕಂದ್ರೆ ಮೊನ್ನೆ ಅಷ್ಟೆಲ್ಲ ವ್ರತ ಮಾಡಿದ್ಯಾ ನಿಮ್ಮಮ್ಮನ್ಗೋಸ್ಕರ, ಆದ್ರೆ ನೀನು ಈಗ ಇದೊಂದ್ ಕೆಲ್ಸ ಮಾಡಕ್ ಆಗಲ್ವಾ? ನಿನ್ಗೆ ಮತ್ತೆ ಅಮ್ಮ ಅದೇ ರೀತಿ ಆಗೋದು ಇಷ್ಟನಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ ಸತ್ಯಣ್ಣ ಶ್ರವಣ್. ಆಗ ಅಜಿತ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾದ್ರೆ ಇವತ್ತು ಆ ರೀತಿ ಎಲ್ಲ ಆಯ್ತಾ, ಅಮ್ಮ ಎದೆ ಇಟ್ಕೊಂಡಿದ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾನೆ ಅಜಿತ್. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಶ್ರವಣ್ ಹೌದು ಹೌದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ಸುಳ್ಳನ್ನ. ಹಾಗೇನೆ ಇಲ್ಲಿ ದೇವಯಾನಿ ಭೂಮಿ ರೂಮ್ಗೆ ಬರ್ತಾಳೆ. ಬಂದ್ಬಿಟ್ಟು, ಅಮ್ಮ ಭೂಮಿ, ನೀನು ಸ್ವಲ್ಪ ನಾನು ಹೇಳೋದು ಕೇಳಿಸ್ಕೊಳಮ್ಮ. ಇಲ್ಲಿ ನಿಂದು ಜೀವನದ ಪ್ರಶ್ನೆ ಅಮ್ಮ ಇದು. ಆ ಗಂಡ ಇಲ್ದವ್ರಿಗೆ ಗಂಡ ಬೇಕನ್ಸುತ್ತೆ, ನಿನ್ಗೆ ಗಂಡ ಇಲ್ವಲ್ಲ, ಗಂಡ ಇದಾನಲ್ವಾ, ಅದಕ್ಕೋಸ್ಕರ ಕಾಪಾಡ್ಕೊ ಅಮ್ಮ. ಇಲ್ಲ ಅಂತಂದ್ರೆ ಮತ್ತೆ ಬರಲ್ಲ. ಈಗ ನನಗೆ ಇಲ್ಲ ಅಲ್ವಾ, ಎಷ್ಟು ಮಿಸ್ ಮಾಡ್ಕೊಂತ ಇದೀನಿ ಗೊತ್ತಾ ನಿನ್ಗೆ, ನಾನು ಹೇಳಕ್ಕೂ ಕೂಡ ಆಗಲ್ಲ ನಿನ್ಗೆ, ಅಷ್ಟು ಮಿಸ್ ಮಾಡ್ಕೊಂತೀನಿ. ಅದಕ್ಕೆ ನಾನು ದೊಡ್ಡೋಳಾಗ್ಬಿಟ್ಟು ನೀನು ಅಮ್ಮನ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ನೀನು ಅಜಿತ್ ಜೊತೆ ಮಾತಾಡ್ಬಿಟ್ಟು ಕನ್ವಿನ್ಸ್ ಆಗ್ಬಿಟ್ಟು ಒಂದಾಗ್ಬಿಡಮ್ಮ. ನೀನು ಇಲ್ಲಿ ಅಜಿತ್ ಸಂತೋಷವಾಗಿ ಇದ್ರೆ ಸಂಗೀತನು ಕೂಡ ಸಂತೋಷವಾಗಿರ್ತಾಳೆ. ಸಂಗೀತ ನೋಡಿದ್ರಲ್ವಾ ನಿಮ್ ಮೇಲೆ ಎಷ್ಟು ಡೌಟ್ ಬೀಳ್ತಾ ಇದ್ದಾಳೆ ಅಂತ, ಅದಕ್ಕೋಸ್ಕರ ಕೇಳ್ಕೊಂತ ಇದೀವಮ್ಮ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಆಗ ಇಲ್ಲ ಭೂಮಿ, ನನ್ ಕೈಯಿಂದ ಮಾತ್ರ ಸಾಧ್ಯನೇ ಇಲ್ಲ. ಅಜಿತ್ ಸಾಹೇಬ್ರು ನನ್ನ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದಾರೆ, ನಾನು ಹೋಗೇ ಹೋಗ್ತೀನಿ. ಈಗ ಸಂಗೀತ ಅಮ್ಮನ್ಗೋಸ್ಕರ ಇದ್ದೀನಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ. ಆಗ ನಚ್ಚಿ ಹೇಳ್ತಾನೆ, ಅಲ್ಲ ಅದ್ಕೆ, ನೀವ್ ಇನ್ನೂ ಕೂಡ ಕನ್ವಿನ್ಸ್ ಆಗ್ತಾ ಇಲ್ಲ ಅಲ್ವಾ? ಅಣ್ಣ ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ, ನಮ್ಗೆ ಗೊತ್ತು. ಅಣ್ಣ ನಿಮ್ ಮೇಲೆ ಪ್ರಾಣನೇ ಬಿಡ್ತಾನೆ, ಆದ್ರೆ ನಿಮ್ಮ ಹತ್ರ ಹೇಳ್ಕೊಂಬಲ್ಲ ಅಷ್ಟೇನೆ. ಆದ್ರೆ ನೀವು ಅದನ್ನ ನಿಮ್ಮದೇ ಸಾಧಿಸ್ತಾ ಇದ್ರಲ್ಲ ಅದ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ನಚ್ಚಿ. ಆಗ ಇಲ್ಲಿ ಭೂಮಿ, ಸರಿ ಹಾಗಾದ್ರೆ ಈಗ ಏನ್ ಮಾಡ್ಬೇಕಂತೀರ ನನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರಮಣ್ ಹೇಳ್ತಾನೆ, ಏನು ಇಲ್ಲಮ್ಮ, ನನ್ ಮಗನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡು. ಅವಂದು ತಪ್ಪಿರ್ಬೋದು, ನಿಂದೇ ತಪ್ಪಿರ್ಬೋದು, ಆದ್ರೆ ಮಾತಾಡೋದ್ರಿಂದ ಸಾಲ್ವ್ ಆಗ್ತವೆ. ಅದನ್ ಬಿಟ್ಬಿಟ್ಟು ಇಬ್ರು ಕೂಡ ಮಾತ್ ಬಿಟ್ಬಿಟ್ರೆ ಏನು ಕೂಡ ಸಾಲ್ವ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ಇಲ್ಲಿ ರಾಮ್ ಅವ್ರ ಮಾವ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಭೂಮಿ, ಸರಿ ಹಾಗಾದ್ರೆ ನಾನ್ ಮಾತಾಡ್ತೀನಿ, ಎಲ್ಲಿಗೆ ಹೋಗಿ ಮಾತಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಲ್ಲಿ ಇನ್ನೊಂದ್ ಕಡೆ ಸತ್ಯಣ್ಣ ಹಾಗೇನೆ ಇಲ್ಲಿ ಶ್ರವಣ್ ಇಬ್ರು ಸೇರ್ಬಿಟ್ಟು ಅಜಿತ್ನು ಕೂಡ ಒಪ್ಪಿಸ್ ಬಿಡ್ತಾರೆ. ಆಗ ಅಜಿತ್, ಎಲ್ ಮೀಟ್ ಮಾಡ್ಬೇಕಾಗಾದ್ರೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಅಷ್ಟೇ, ಮುಂದೆ ಜಾಸ್ತಿ ಹೋದ್ರೆ ನನಗ್ ಜವಾಬ್ದಾರ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಹಾಗೇನೆ ಅಜಿತ್ ಆಗ ಶ್ರವಣ್ ಇಲ್ಲಿ ಸತ್ಯಣ್ಣ ಸರೆ 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 ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಎಲ್ಲಿ ಮೀಟ್ ಮಾಡ್ಬೇಕಂತೆ ಅಂತ ಅಜಿತ್ ಕೇಳ್ತಾನೆ. ಇಲ್ಲಿ ನಚ್ಚಿಂಗೆ ಲೊಕೇಶನ್ ಕಳಿಸ್ತಾನಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭೂಮಿಗೂ ಕೂಡ ನೀನ್ ರೆಡಿಯಾಗಿ ಹೋಗಮ್ಮ ಅಂತ ಹೇಳ್ಬಿಟ್ಟು ದೇವಯಾನಿ ಕಳ್ಸಿದ್ರೆ ಆಗ ಭೂಮಿ ಕೂಡ ಸರಿ ಅಂತ ಹೇಳ್ಬಿಟ್ಟು ರೂಮ್ಗೆ ರೆಡಿಯಾಗಿ ಹೋಗಿರ್ತಾಳೆ. ಆಗ ಅಜಿತ್ ಕೂಡ ಇಲ್ಲಿ ಶ್ರವಣ್ ಹತ್ರ ಸರಿ ಅಂತ ಹೇಳಿದ್ ಕೇಳಿಸ್ಕೊಂಡು ಸತ್ಯಣ್ಣ ಇಲ್ಲಿ ಶ್ರವಣ್ ಇಬ್ರು ಕೂಡ ಫುಲ್ ಖುಷಿಯಾಗ್ಬಿಡ್ತಾರೆ. ನಮ್ ಪ್ಲಾನ್ ಸಕ್ಸಸ್ ಅಂತ ಇಬ್ರು ಕೂಡ ಕ್ಲಬ್ಸ್ ಹೊಡ್ಕೊಂತಾರೆ. ಇದಾಯ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ. ಇಲ್ಲಿ ಇಬ್ರು ಕೂಡ ಇಲ್ಲಿ ಇಬ್ರು ಒಬ್ರಿಗೊಬ್ರು ಮೀಟ್ ಮಾಡ್ಕೊಳಕ್ಕೆ ಹೋಗೇ ಬಿಟ್ರು. ಹಾಗಾದ್ರೆ ಇಲ್ಲಿ ಮನ್ಸು ಬಿಚ್ಕೊಂಡು ಮಾತಾಡ್ಕೊಂಡು ಇಬ್ರು ಕೂಡ ಇಲ್ಲಿ ತನ್ನ ತಾಯಿಗೋಸ್ಕರ ಅಜ್ಜಿತ್ತು, ಹಾಗೇನೆ ತನ್ನ ಅತ್ತೆಗೋಸ್ಕರ ಇಲ್ಲಿ ಭೂಮಿ ಇಬ್ರು ಕೂಡ ಕನ್ವಿನ್ಸ್ ಆಗ್ಬಿಟ್ಟು ಒಂದಾಗ್ತಾರಂತ ಕಾದ್ ನೋಡ್ಬೇಕಾಗಿದೆ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.